ನಮಸ್ಕಾರ. ನಕಲಿ ಔಷಧಿ ಜಾಲದ ಕರಾಳ ದಂಧೆ ಬಯಲಿಗೆ ಬಂದ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ತನಿಖಾಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವ ಸತ್ಯಗಳು ತಿಳಿದು ಬರ್ತಾ ಇವೆ. ಜನಸಾಮಾನ್ಯರ ಜೀವದ ಜೊತೆ ಆಟವಾಡ್ತಾ ಇದ್ದ ಈ ಅಪಾಯಕಾರಿ ಜಾಲ ಕೇವಲ ಒಂದೇ ಜಾಗಕ್ಕೆ ಸೀಮಿತವಾಗಿಲ್ಲ ವೀಕ್ಷಕರೇ. ಬದಲಿಗೆ ಹಿಮಾಚಲ ಪ್ರದೇಶ, ತೆಲಂಗಾಣ, ದೆಹಲಿ, ಚೆನ್ನೈ ಹಾಗೂ ಆಂಧ್ರ ಪ್ರದೇಶ ಸೇರಿದಂತೆ ಬರೋಬ್ಬರಿ 5 ರಾಜ್ಯಗಳಿಗೆ ತನ್ನ ಜಾಲವನ್ನು ವಿಸ್ತರಿಸಿಕೊಂಡಿರುವುದು ತನಿಖೆಯಲ್ಲಿ ಹಂತ ಹಂತವಾಗಿ ಬಯಲಾಗಿದೆ. ಈ ದಂಧೆಯ ಆಳ ಮತ್ತು ಅಗಲವನ್ನು ಕಂಡು ದಂಗಾಗಿರೋ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸುವುದಕ್ಕೆ ಡ್ರಗ್ ಕಂಟ್ರೋಲರ್ಗಳ 5 ಪ್ರತ್ಯೇಕ ತಂಡಗಳನ್ನು ತಕ್ಷಣವೇ ರಚನೆ ಮಾಡಿದ್ದು, ಈ ವಿಶೇಷ ತಂಡಗಳು ಈಗ 5 ರಾಜ್ಯಗಳಿಗೆ ನೇರವಾಗಿ ಭೇಟಿ ಮಾಡಿ ಕಾರ್ಯಾಚರಣೆ ನಡೆಸಲಿವೆ. ತನಿಖೆ ವೇಳೆ ನಕಲಿ ಔಷಧಿಗಳ ಮೇಲಿದ್ದ ಲೇಬಲ್ಗಳು ಈ 5 ರಾಜ್ಯಗಳ ಪ್ರಸಿದ್ಧ ಕಂಪನಿಗಳಿಗೆ ಸೇರಿದ್ದು ಅನ್ನುವಂಥ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಹೀಗಾಗಿ ತನಿಖಾ ತಂಡಗಳು ಆಯಾ ರಾಜ್ಯಗಳ ಪ್ರಮುಖ ಕಂಪನಿಗಳಿಗೆ ಅಧಿಕೃತ ಲೆಟರ್ ಹೆಡ್ ಮೂಲಕ ಪತ್ರ ಬರೆದು ಮಾಹಿತಿ ಕಲೆ ಹಾಕೋದಕ್ಕೆ ಸಜ್ಜಾಗಿವೆ. ನಿಮ್ಮ ಕಂಪನಿಯ ಲೇಬಲ್ ಬಳಸಿ ಅನಧಿಕೃತವಾಗಿ ನಕಲಿ ಔಷಧಿಗಳನ್ನು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಹರಿಬಿಡಲಾಗ್ತಾ ಇದೆಯಾ, ಅಥವಾ ಕಂಪನಿಗಳ ಒಳಗಿನವರೇ ಈ ಕಪ್ಪು ದಂಧೆಯಲ್ಲಿ ಭಾಗಿಯಾಗಿದ್ದಾರಾ ಅನ್ನೋದರ ಕುರಿತು ಸಂಪೂರ್ಣ ತನಿಖೆ ನಡೀಬೇಕಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿ ಸಮೀಪದ ಕಡುಕೋಲ ಪ್ರದೇಶದಲ್ಲಿ, ಅಂದರೆ ಈ ಕುರುಬರ ಕರೇನಹಳ್ಳಿ ಫಾರ್ಮ್ ಹೌಸ್, ಅಲ್ಲಿ ಅತ್ಯಂತ ಚಾಣಾಕ್ಷತನದಿಂದ ನಡೀತಾ ಇದ್ದಂಥ ಈ ಕರಾಳ ದಂಧೆ ಬಯಲಾಗಿದೆ. ಒಂದು ರೋಚಕ ಕಥೆ ವೀಕ್ಷಕರೇ. ಒಂದಷ್ಟು ಕೃಷಿ ಕಾರ್ಮಿಕರು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಪೊದೆಗಳ ನಡುವೆ ವಿಚಿತ್ರ ರಾಸಾಯನಿಕ ದುರ್ವಾಸನೆ ಸೂಸುತ್ತಿದ್ದಂತಹ ಬಾಟಲಿಗಳು, ಇಂಜೆಕ್ಷನ್ಗಳು ಹಾಗೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಗಂಧದ ಹುಡಿಯಂತಹ ಪೌಡರ್ಗಳನ್ನು ಗಮನಿಸಿದ್ದಾರೆ. ತಕ್ಷಣ ಅನುಮಾನಗೊಂಡ ಸ್ಥಳೀಯರು ಪೊಲೀಸ್ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರು ಖಾಸಗಿ ಉಡುಪಿನಲ್ಲಿ ಬಂದು ರಹಸ್ಯವಾಗಿ ಪರಿಶೀಲನೆ ನಡೆಸಿದಾಗ ಈ ಬಹುಕೋಟಿ ನಕಲಿ ಔಷಧ ತಯಾರಿಕೆಯ ಫಾರ್ಮ್ ಹೌಸ್ ಪತ್ತೆಯಾಯಿತು. ಬಿಡದಿ ಪೊಲೀಸರು ಮತ್ತು ಡ್ರಗ್ ಕಂಟ್ರೋಲ್ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಈ ತೋಟದ ಮನೆಯ ಮೇಲೆ ದಿಢೀರ್ ದಾಳಿ ನಡೆಸಿದಾಗ ಅಲ್ಲಿ ಕಂಡುಬಂದ ದೃಶ್ಯಗಳನ್ನು ನೋಡಿ ಸ್ವತಃ ಅಧಿಕಾರಿಗಳೇ ದಂಗಾಗಿದ್ರು. ಅಲ್ಲಿ ಕೇವಲ ನಕಲಿ ಮಾತ್ರೆಗಳಷ್ಟೇ ಇರಲಿಲ್ಲ, ಬರೋಬ್ಬರಿ 5 ಕೋಟಿ ರೂಪಾಯಿ ಅಥವಾ 5ಕ್ಕಿಂತನೂ ಹೆಚ್ಚು ಕೋಟಿ ರೂಪಾಯಿ ಮೌಲ್ಯದ ನಕಲಿ ಹಾಗೂ ಎಕ್ಸ್ಪೈರ್ ಆದ ಜೀವರಕ್ಷಕ ಇಂಜೆಕ್ಷನ್ಗಳು ಮತ್ತು ಪ್ರಸಿದ್ಧ ಮಲ್ಟಿ ನ್ಯಾಷನಲ್ ಕಂಪನಿಗಳ ಹೆಸರಿನ ನಕಲಿ ಲೇಬಲ್ಗಳು, ಹಳೆಯ ಲೇಬಲ್ ಬಿಡಿಸಲು ಬಳಸ್ತಾ ಇದ್ದಂಥ ಸ್ಪೆಷಲ್ ಕೆಮಿಕಲ್ ಸ್ಪ್ರೇಗಳು, ಇಂಜೆಕ್ಷನ್ ಫಿಲ್ಲಿಂಗ್ ಮೆಷಿನ್ಗಳು ಮತ್ತು ಸೀಲಿಂಗ್ ಪ್ರಿಂಟಿಂಗ್ ಯಂತ್ರಗಳು ಕೂಡ ಸಿಕ್ಕಿಬಿದ್ದಿವೆ. ವೀಕ್ಷಕರೇ, ಹಿಮಾಚಲ ಪ್ರದೇಶ ಹಾಗೂ ತೆಲಂಗಾಣದಿಂದ ಕೇವಲ 600ರಿಂದ 700 ರೂಪಾಯಿಗೆ ಅತ್ಯಂತ ಅಗ್ಗದ ನಕಲಿ ಔಷಧಗಳನ್ನು ತರಿಸಿ ಅವುಗಳಿಗೆ ಸ್ಟಿಕ್ಕರ್ ರಿಮೂವರ್ ಸ್ಪ್ರೇ ಹಾಕಿ ಹಳೆಯ ಲೇಬಲ್ ಕಿತ್ತು ಹಾಕಲಾಗ್ತಾ ಇತ್ತು. ನಂತರ ಹೆಸರಾಂತ ಕಂಪನಿಗಳ ಹೊಸ ನಕಲಿ ಲೇಬಲ್ ಅಂಟಿಸಿ ಆಸ್ಪತ್ರೆಯ ICUಗಳಲ್ಲಿ ಬಳಸುವಂತಹ ಗಂಭೀರವಾದ ಕಾಯಿಲೆಗಳ ಇಂಜೆಕ್ಷನ್ ಅಂತ ಬಿಂಬಿಸಿ 7,000ದಿಂದ 8,000 ರೂಪಾಯಿಗೆ, ನೋಡಿ 600 ರೂಪಾಯಿ 700 ರೂಪಾಯಿ ಇಂಜೆಕ್ಷನ್ ಅವುಗಳನ್ನು 7,000ದಿಂದ 8,000 ರೂಪಾಯಿಗೆ, ಅಂದರೆ 10 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅವಧಿ ಮುಗಿದಿದ್ದಂತಹ, ಅಂದರೆ ಈ ಎಕ್ಸ್ಪೈರ್ ಆಗಿದ್ದಂತಹ ಗಂಭೀರ ಕಾಯಿಲೆಯ, ಈ ಕ್ಯಾನ್ಸರ್ ಸೇರಿದಂತೆ ಅನೇಕ ಗಂಭೀರ ಕಾಯಿಲೆಯ 30ಕ್ಕೂ ಹೆಚ್ಚು ಬಾಕ್ಸ್ ಇಂಜೆಕ್ಷನ್ಗಳನ್ನು ಹೊಸ ಬಾಟಲಿಗಳಿಗೆ ಮರು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಹರಿಬಿಡ್ತಾ ಇದ್ದಂತಹ ಜಾಲ ಇದು. ಅತ್ಯಂತ ಭೀಕರ ಸತ್ಯ ಸದ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಒಟ್ಟಿನಲ್ಲಿ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದ ಈ ಕಟುಕರಿಗೆ ಈಗ ತನಿಖಾ ಸಂಸ್ಥೆಗಳು ಕಂಟಕವಾಗಿ ಪರಿಣಮಿಸಿದ್ದು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ಸತ್ಯ ಹೊರಬರಬೇಕಾಗಿದೆ. ತಪ್ಪಿತಸ್ಥರಿಗೆ ಕಾನೂನಾತ್ಮಕವಾಗಿ ತಕ್ಕ ಶಾಸ್ತಿ ಆಗಲೇಬೇಕಿದೆ. ಆ ಮೂಲಕ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇರುವಂಥವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕಿದೆ. ತನಿಖೆ ಮುಂದುವರೆದಿದೆ.